ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು HD ಕೋಟೆ ಹತ್ರ ಇರೋ ಹೆಗ್ನೂರ್ಗೆ ಹೋಗ್ತಾ ಇದ್ದೀವಿ. ನಂದಿಕಂಬ ಪೂಜೆ ಇದೆ. ನನ್ನ ಹಸ್ಬೆಂಡ್ ಅಲ್ಲಿಗೆ ನಂದಿಕಂಬ ಮಾಡಿಕೊಟ್ಟಿದ್ರು. ಅದ್ರದ್ದು ಓಪನಿಂಗ್ ಪೂಜೆ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 9:30 ಆಗಿದೆ. 7:30ಗೆ ಹೊರಡಬೇಕಿತ್ತು, ಲೇಟ್ ಆಯಿತು. ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 11 ಆಗ್ಬೋದು ಅನಿಸುತ್ತೆ. ಸೇ ಸಮಥಿಂಗ್ ಅಬೌಟ್ ಮೈ ಯೂಟ್ಯೂಬ್ ಚಾನೆಲ್. ಮೈಕ್ ಬೇಕಾ? ಹಂಗೆ ಹೇಳ್ತೀಯಾ? ಹಂಗೆ ಹೇಳು, ಆಯ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಗೆ ಹೇಳಕ್ ಬರಲ್ಲ. ಹೇಳು, ವಿಶುಟಲ್ ಹೇಳು. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಯಾರು ಹೇಳ್ತಾರೆ? ಥ್ಯಾಂಕ್ ಯು ಅಲ್ಲ, ಥ್ಯಾಂಕ್ ಯು. ಗುಡ್. ಆನೆ ಮಾಡಿಲ್ಲ ಕ್ಯಾಮ್ರಾ, ಹಂಗೆ ಮಾತಾಡಿದೀವಿ ಅಷ್ಟೊತ್ತಿಂದ. ಎಲ್ಲ ವೇಸ್ಟ್. ತೋಟನಾ? ರಾಜೇಶ್ ಅವ್ರೆ, ಹೊಟ್ಟೆ ತಾಳ ಆಗ್ತಾ ಇದೆ. ಹೊಟ್ಟೆ ತಾಳ ಆಗ್ತಾ ಇದೆಯಲ್ಲ. ಪ್ರದೀಪ್ ಅವ್ರೂರು ನನ್ ಕಾರ್ಡ್ ಕೊಡಕ್ ಬಂದಿದ್ದೆ, ಪಾಪು ಕಾರ್ಡ್. ಸಿದ್ಮಲ್ಲು ಮತ್ತೆ ಪ್ರದೀಪ ಇದೆ ಊರು. ಹಾ, ಕರೆಕ್ಟ್. ಇಲ್ಲ ನನಗೆ ಮರ್ತೋಗಿದೆ. ನಿಂಗೆ ಅದೆಲ್ಲ ಹೆಂಗ್ ನೆನಪಿದೆ? ನಾ ಕತ್ಲಲ್ಲಿ ಬಂದಿರೋದು ನಂಗೆ ಗೊತ್ತೇ ಆಗಿಲ್ಲ ಅದೇ ಚೌಟ್ರಿ ಅಂತ. ಏನು? ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಅಷ್ಟು ಬಂದಿದ್ದೀವಿ. ಇನ್ನೂ ಹೋಗ್ಬೇಕು. ATMಗೆ ಹೋಗಿದ್ದಾರೆ. ತುಂಬ ಹಶ್ವಾಗ್ತದೆ. ತಿಂಡಿ ಬೇರೆ ತಿನ್ಕೊಂಡು ಬಂದಿಲ್ಲ. ಶಾನಿಗೂ ಬರೀ ಹಾಲು ಕೊಟ್ಟಿರೋದಷ್ಟೇ, ತಿಂಡಿ ಕೊಟ್ಟಿಲ್ಲ. ಬೇಗ ಎಲ್ಲಾದ್ರೂ ನೋಡಿ ನಿಲ್ಲಿಸ್ಬೇಕು. ಬಿಡು ಶಾನ್, ಅದೆಲ್ಲ ಮುಟ್ಟಾಡ್ತು. ಶಾನ್ ಹಾಯ್. ಶಾನ್ ಹಾಯ್ ಕನ್ನ. ಹಾಯ್. ಡಿಸ್ಟರ್ಬ್ ಮಾಡ್ಬಿಡಿ. ನಮಗೆ ನಾವು ಪ್ರಕೃತಿ ಸೌಂದರ್ಯನ ಸವಿತಾ ಇದ್ದೀವಿ. ಫೋನ್ ಬಂತು. ಈಗ ಹೆಂಗ್ ಸುಳ್ಳು ಹೇಳ್ತಾರೆ ನೋಡಿ ಫ್ರೆಂಡ್ಸ್. ಸುಳ್ಳು ಹೆಂಗ್ ಹೇಳ್ತಾರೆ ಈಗ ಅಂತ. ನಿನ್ ಕಾರ್ ಓಡಿಸು ಶಿಯನ್, ಸಾಕು ಫಸ್ಟ್. ಶಿಯನ್ ಕನ್ನ ಹಾಕಮ್ಮ ಬಾ. ಶಿಯಾನಿಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟಿದೆ. ನಿದ್ದೆ ಮೂಡಲ್ಲಿದ್ದಾನೆ ಫುಲ್ಲು. ರೀ, ಇನ್ನೂ ಎಷ್ಟು ಕಿಲೋಮೀಟರ್ ರೀ? ಬರೀ 20 ಅಷ್ಟೇನ ಬಂದಿರೋದು? ಇನ್ನು 15 ಕಿಲೋಮೀಟರ್ ತೋರಿಸ್ತಾ ಇದೆ. ಸರ್ಕೂರು ಇನ್ನೂ ಇಲ್ಲ, ಬಂದಿಲ್ಲ. ಇಲ್ಲ, ಸ್ಟ್ರೈಟ್ ಬಸ್ನಲ್ಲಿ ಬರ್ತೀವಲ್ಲ, ಆ ರೂಟ್ ಬಂದೆ. ಏಕೆ? ಅದೇ ಮಾಮೂಲಿ ಏರ್ಪೋರ್ಟ್ ಲೆಫ್ಟ್ ತಗೊಂಡಿದ್ದೀವಿ. ವೆರಿ ಗುಡ್. ಹಿಂಗೆ ನಾವು ಗುಡ್ ವೆರಿ ಗುಡ್. ಬಳಸ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಹೊಟ್ಟೆ ಎಷ್ಟು ಅಂತ ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ರೀ. ಎಲ್ಲಾದ್ರೂ ನಿಲ್ಸು, ನನ್ ಕೈಲಿ ಆಗಲ್ಲ ಇನ್ನು. ಹ್ಯಾಂಡ್ ಪೋಸ್ಟ್ ತುಂಬಾ ಹೊಟ್ಟೆ ಹಸಿತಾ ಇದೆ. ಚೆನ್ನಾಗಿರ್ತದೆ ಚಪಾತಿ. ಬಳಸ್ಕೊಂಡೆ 60 ಕಿಲೋಮೀಟರಾ? ಸ್ಟ್ರೇಟ್ ಹೋದ್ರೆ ಎಷ್ಟು ಕಿಲೋಮೀಟ್ರು? 16 ಕಿಲೋಮೀಟರ್ ಇದೆ. ಶಿಯಾನ್ ತಿಂಡಿ ತಿನ್ನಕ್ ಬಿಡ್ತಾನ? ಇಲ್ಲಿ ಲೆಫ್ಟ್ ಸೈಡು, ರೈಟ್ ಸೈಡು, ಲೆಫ್ಟ್ ಸೈಡ್ ಎರಡು ಕಡೆನೂ ಇದೆ. ಓಕೆ, ನಿಲ್ಸು. ಎಲ್ಲಿ ಹೇಳು? ಇಲ್ಲಿ ಅಂದ್ರೆ ಎಲ್ಲಿ? ಏನ್ ಹಿಂಗ್ ಬರ್ತಾರೆ ಬಸ್ಸು? ಯಪ್ಪ, ನಂಗೆ ಹಸಿವು ಆಗ್ತಾ ಇದೆ. ಹೋಟೆಲ್ ಅಲ್ಲ, ಇದೇನೋ ಬೇರೆ ಸಮಥಿಂಗ್. ಇಲ್ಲಿ ಸಾದಿವಾಸಿ ಹೇರ್ ಆಯಿಲ್, ಅದೆಲ್ಲ ಫೇಕ್. ನನ್ನ ಬ್ಲಾಗ್ ತುಂಬ ಇವತ್ತು ನೀನೆ. ನನ್ನ ಬ್ಲಾಗಲ್ಲೆಲ್ಲ ನೀನೆ. ಆಟೋಮೆಟಿಕ್ ಕೊಟ್ಬಿಟ್ಟಿದ್ಯಾ? ಒಳ್ಳೆ ಕೆಲಸ, ಸುಮ್ಮನಿರೋದು. ನೆಕ್ಸಾನ್, ಟಾಟಾ ರವರ ನೆಕ್ಸಾನ್. ಅಲ್ಲಿ ನಿಮ್ಮ ಕಾರು? ಮೈ ಡ್ರೀಮ್ ಕಾರ್. ಕೊಡ್ಸು ರಾಜೇಶ. ಲೋನಲ್ಲಿ ಬೇಕಿಲ್ಲ ನನಗೆ. ಲೋನಲ್ಲಿ ಬೇಕಿಲ್ಲ. ಬೇಡ. ಲೋನಲ್ಲಿ ಬೇಡ. ಫುಲ್ ಕ್ಯಾಶಲ್ಲಿ ಕೊಡ್ಸು. ಫುಲ್ ಕ್ಯಾಶಲ್ಲಿ ಕೊಡ್ಸಿದ್ರೆ ಖುಷಿ ಇರುತ್ತೆ.
ಲೋನಲ್ಲಿ ಕೊಡ್ಸಿದ್ರೆ ಭಯ. ಹಿಂಗೆಲ್ಲ ಮಾತಾಡ್ತೀಯ ನೀನು. ನಿಮ್ಮ ಮನೆಯವರೆಲ್ಲ ನನ್ನ ಮಗ ಮಾತಾಡಲ್ಲ, ನನ್ನ ಮಗ ಮಾತೇ ಆಡಲ್ಲ ಅಂತಾರೆ. ನೀನ್ ಎಷ್ಟು ಮಾತಾಡ್ತೀಯ ಅಂತ ನನಗೆ ಮಾತ್ರ ಗೊತ್ತು. ಯಾವುದೋ ಒಂದು ನಿಲ್ಸಪ್ಪ. ನೀನ್ ಬಾಳ ಹಿಂಸೆ ಕೊಡ್ತಿದ್ಯಾ, ಊಟಕ್ಕೆ ನಿಲ್ಲಿಸ್ತೆ ರೀ. ನೀನ್ ಮತ್ತೆ ಬಿಟ್ಟು ಹೋಗ್ತಾ ಇದೀಯ ಸಿಟಿ. ಅಲ್ಲಿಲ್ಲ ಅಂದ್ರೆ ಮಾತ್ರ ನಾನು ಸುಮ್ನೆ ಬಿಡಲ್ಲ ನಿನ್ನ. ಇಲ್ಲ ಇದೆಯಲ್ಲ ಹೋಟೆಲ್ ಕಬಿನಿ, ಅಲ್ಲೇ ನಿಲ್ಸು. ಅಲ್ಲೇ ನಿಲ್ಸ್ಬೋದಿತ್ತು, ಚೆನ್ನಾಗಿರ್ತಿತ್ತು ವೆಜ್ಜು. ನಂಗೆ ಇಲ್ಲಿ ಬೇಡ, ನಂಗೆ ಹಿಂದೆನೆ ಕರ್ಕೊಂಡು ಹೋಗು. ಬೇಡ ಇಲ್ಲಿ, ಅಲ್ಲೇ ಹೋಗೋಣಮ್ಮ, ಚೆನ್ನಾಗಿತ್ತು ಅಲ್ಲಿ. ನೋಡ್ಕೊಂಡು ಹೋಗು. ಶಾನ್ ಮಲ್ಕೊಬಿಟ್ಟಿದ್ದೀನಲ್ಲ, ಎತ್ಕೊಳ್ಳೋದಾ? ಇಲ್ಲೇ ಹೋಟೆಲ್ ಇಟ್ಕೊಂಡು ನೀನ್ ಅಲ್ಲಿ ಹೋಗಿದ್ಯಾ ಆ ರೆಸ್ಟೋರೆಂಟ್ಗೆ? ಸಾಕಲ್ವಾ? ಸಾಕು, ಇಲ್ಲೇ ತಿನ್ನೋಣ, ತೊಂದರೆ ಏನಿಲ್ಲ. ವೆಜ್ ಹೋಟೆಲ್ ಕಬಿನಿ. ಪಾಪ ಕರ್ಕೋತೀಯ ನೀನು? ಯಪ್ಪ, ತುಂಬಾ ಹಸುವಾಗಿ ಸುಸ್ತ ಆಗ್ಬಿಟ್ಟಿದೆ. ನಡಿ ನಡಿ, ನಾನು ಬರ್ತೀನಿ ನಡಿ. ಫೈನಲಿ ಬ್ರೇಕ್ಫಾಸ್ಟ್ ಆಯಿತು. ಪರಾಟ ತುಂಬ ಚೆನ್ನಾಗಿತ್ತು. ರೆಡಿಮೇಡ್ ಅಲ್ಲ, ಅಲ್ಲೇ ಮಾಡಿದ್ದು. ಸಿಕ್ಕಾಪಟ್ಟೆ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಮೈಸೂರಲ್ಲಿ ಕೆಲವೊಂದು ಕಡೆ ಮಾತ್ರ ಆ ಥರ ಪರೋಟ ಸಿಗುತ್ತೆ. ಇದು ತುಂಬ ಚೆನ್ನಾಗಿತ್ತು ಪರೋಟ. ಮೇ ಬಿ ಕೇರಳ ರೂಟಲ್ಲಿ ಬಂದಿದ್ದು. ಕೇರಳ ರೂಟ್ ಅಂದ್ಬಿಟ್ಟು ಅಲ್ಲೂ ಸ್ವಲ್ಪ ಕೇರಳಿಯನ್ಸ್ ಎಲ್ಲ ಇದ್ರು. 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಲೇಟ್ ಆಗ್ತಿದೆ ಆಲ್ರೆಡಿ ತುಂಬ. ಇನ್ನೊಂದು 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ನನಗೆ ಇದ್ರದ್ದು ಕೂಡ ಮೈಕದು ಬ್ಯಾಟ್ರಿ ಡೆಡ್ ಆಗಿದೆ, ಅದನ್ನು ಕೂಡ ಚಾರ್ಜ್ ಹಾಕಿದ್ದೀನಿ. ಚಾರ್ಜ್ ಆಗಬೇಕು, ಇಲ್ಲಾಂದರೆ ಕರೆಕ್ಟಾಗಿ ವಾಯ್ಸ್ ಕೇಳಿಸಲ್ಲ. ಟ್ರಾವೆಲ್ ಮಾಡುವಾಗ ಯೂಶಲಿ ಏನಾಗುತ್ತೆ ಅಂತಂದರೆ ಹೊರಗಡೆ ಸೌಂಡು ಜಾಸ್ತಿ ಕೇಳಿಸುತ್ತೆ ಮೈಕ್ ಯೂಸ್ ಮಾಡಿಲ್ಲ ಅಂತ ಅಂದರೆ. ಆಗ ನಮ್ಮ ವಾಯ್ಸ್ ಕ್ಲಾರಿಟಿ ಇರಲ್ಲ ನಿಮಗೆ. ಸೊ ಚಾರ್ಜ್ ಮಾಡ್ತಾ ಇದ್ದೀನಿ, ಊರಿಗೆ ಹೋಗೋದ್ರೊಳಗಡೆ ಚಾರ್ಜ್ ಆಗಲಿ ಅಂತ. ಮಲ್ಕೋತಾ ಇದ್ದಾನೆ, ಎದ್ದೇಳ್ತಾ ಇದ್ದಾನೆ, ಓದಾಡ್ತಾ ಇದ್ದಾನೆ, ಬರ್ತಾ ಇದೆ. ಸಾಂಗ್ ಬೇಕು ಅವ್ರಿಗೀಗ ಸಾಂಗ್ ಹಾಕ್ಬೇಕು. ಇನ್ನೊಂದು ಫೋನ್ ಎಲ್ರಿ ನಿಂದು? ಅಲ್ಲಿ ರೋಡ್ ಚೆನ್ನಾಗಿಲ್ಲ ಕಂದ, ತಲೆ ಹೊಡಿಯುತ್ತೆ ಇರು. ಅಲ್ಲಿ ರೋಡು ಚಂದ ಇಲ್ಲ ಕಂದ. ನಮ್ಮನೆಯವರು ಜಾಸ್ತಿ ಪಂಚಲೋಹ ಮಾಡೋದು. ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಅವರು ಇದ್ರಲ್ಲಿ ಮಾಡೋದು. ಹೌದಾ? ಅಲ್ಲಿ ನೋಡ್ದೆ, ಅಲ್ಲೊಂದು ಬರ್ತಾ ಇತ್ತಲ್ಲ ಎಡಗಡೆ, ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಓಕೆ. ತಾತ ಫುಲ್ ಎಂಕ್ವೈರಿ ಫ್ರೆಂಡ್ಸ್. ಅವ್ರು ಕೇಳ್ತಾ ಇದಾರೆ, ಅವರು ಮಾಡ್ತಿದ್ರಂತೆ ಎಲ್ಲ ಕಂಪ್ಲೀಟ್. ನಮ್ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅದೇ ಥರ ಕೆಲಸ ಮಾಡ್ತಿರಂತೆ. ಸೊ ಎಷ್ಟು ಒಪ್ಕೊಂಡಿದ್ರಿ ಏನು ಅಂತ ಕೇಳ್ತಾ ಇದ್ದಾರೆ. ಪರವಾಗಿಲ್ಲ, ಇಲ್ಲೇ ಇರ್ತೀನಿ. ಅವರೇ ನಮ್ಮ ಯಜಮಾನ್ರು. ಗೊತ್ತಾಗಲ್ಲ, ಸಣ್ಣ ಇದ್ದಾರಲ್ಲ. ಯಾವುದು? ಬೇರೆ ಊರ್ದು ಕರ್ಸಿದ್ದೀರಾ? ನಾನು 3 ನಿಮ್ಮೂರ್ದು ಅನ್ಕೊಂಡೆ. ಹೌದೌದು. ಯೂಟ್ಯೂಬ್ ವಿಡಿಯೋ. ನಮ್ಮಿಂದಾನೇ ಲೇಟ್ ಆಗಿದೆ ಪಾಪ. ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ ಒಂದು 300 ಜನದ ಮೇಲೆ ಇದ್ರು ಇಲ್ಲಿ.
ಬೇರೆ ಊರಿಂದನೂ ಕಂಬ ಕರ್ಸಿದ್ದಾರೆ 2, ಒಂದು ಈ ಊರ್ದು, ಇನ್ನೆರಡು ಪಕ್ಕದ ಊರ್ದು. ಎಲ್ಲ ಕಾಣುತ್ತೆ. ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್. ಇಲ್ಲಿಂದ ಪೂಜೆ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಹಾ ಹಾ ಕಾಣಿಸ್ತಾ ಇದೆ ಸಾಕು. ಇಲ್ಲ ಅವ್ರಿಗೆ ರೂಟ್ ಕನ್ಫ್ಯೂಷನ್ ಆಗೋಯ್ತು. ಸರ್ಗೂರ್ ಹತ್ರ ತಗೊಂಡಿಲ್ಲ, ಅವರು ಡ್ಯಾಮ್ ಕಡೆಯಿಂದ ಮತ್ತೆ ಸುತ್ಕೊಂಡ್ ಬಂದ್ರು. ಇಲ್ಲ ಅವ್ರಿಗೆ ಗೊತ್ತಾಗಿಲ್ಲ ರೂಟು. ಲೊಕೇಶನ್ ರಾಂಗ್ ಡೈರೆಕ್ಷನ್, ಲಾಂಗ್ ಡೈರೆಕ್ಷನ್ ತೋರಿಸ್ಬಿಡ್ತು, ಶಾರ್ಟ್ ಕಟ್ ತೋರಿಸಿಲ್ಲ. ಹಾ ನಂಬರ್ ಶಾನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಪೂಜೆ ಇನ್ನೂ ನಡೀತಾ ಇದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಇನ್ನೊಂದು 1/4 ಗಂಟೆ 20 ನಿಮಿಷ ಇನ್ನೂ ಪೂಜೆ ನಡೀಬೋದು ಅನ್ಸುತ್ತೆ. ಆಲ್ಮೋಸ್ಟ್ ಮುಗಿದಿದೆ. ಆಯ್ತಾ ಪೂಜೆ? ಶ್ಯಾನ್ ಏಯ್ ನಿನ್ ಮಗ ಮಣ್ಣು ಮುಟ್ತಾ ಇದೆ ನೋಡಿಲಿ. ಮಣ್ಣು ಓಯ್ ಕಂದ. ಏಯ್ ಚಿನ್ನಮ್ಮ, ಏನ್ ನಿಂದು? ಏನ್ ನಿಂದು? ನಿನ್ ಜೊತೆ ಬಂದಿ ಸಾಕಾಯ್ತಪ್ಪ. ಚಚ್ಚು ಶ್ಯಾನ್, ಶ್ಯಾನ್ ಚಚ್ಚಿ. ಈ ಟೆಂಪಲ್ಗ ಹಾ ಕೆರೆ ಹತ್ರ ಪೂಜೆ ಆಯ್ತು. ಈಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ದೇವಸ್ಥಾನ ಹತ್ರ ಮುಗಿಸ್ಕೊಂಡು ಮೈಸೂರಿಗೆ ಹೊರಡಬೇಕು. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಈಗ ಆಲ್ಮೋಸ್ಟ್ ಎಷ್ಟಿದೆ ಟೈಮು? 12 ಗಂಟೆ ಆಗೋಗಿದೆ. ಬೇಗ ಮನೆಗೆ ಹೋದ್ರೆ ಸಾಕು ಅನ್ಸೋದು. ಇಲ್ಲಿ ತುಂಬಾ ಬಿಸಿಲಿದೆ. ಬರೋ ದಾರಿನಲ್ಲಿ ಬಿಸಿಲಿರ್ಲಿಲ್ಲ, ತಂಪಾಗಿತ್ತು. ಇಲ್ಲಿ ಫುಲ್ ಬಿಸಿಲು. ದೇವಸ್ಥಾನದಲ್ಲಿ ಬ್ಯಾಗಲ್ಲಿ ಇಟ್ಟಿದ್ದೀನಿ ನೋಡು, ನಾನು ಪರ್ಸ್ ಒಳಗಡೆ ಹಾಕಿದ್ದೀನಿ. ಪೂಜೆ ಮುಗಿಸ್ಕೊಂಡು ಮೈಸೂರಿಗೆ ಹೊರಡಬೇಕು. ನೋಡೋಣ ಅಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಹೇಳ್ದೆ. ಬಾಯ್ ಬಾಯ್. ಮಕ್ಳಂತೂ ಎಷ್ಟು ಕ್ವಶನ್ ಕೇಳಿದ್ರು ಗೊತ್ತಾ? ಅಕ್ಕ ನಿಮ್ದು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮಾ, ಇದು ಫೇಸ್ಬುಕ್ಕಾ, ಐಡಿ ಹೇಳಿ ನಿಮ್ದು ಅಂತ. ಇವಾಗ ಮುಗೀತು ಪೂಜೆ, ಊರೊಳಗೆ ಹೋಗ್ತಾ ಇದೀವಿ. ಶ್ಯಾನ್ ನೋಡಲಿ ಶ್ಯಾನ್. ಆಯ್ತಾಯ್ತು ಬಾ, ದೇವಸ್ಥಾನ ಹತ್ರ ಇರ್ತೀವಿ. ನೋ 3 ಗಂಟೆ ಗಂಟ. ಆಯ್ತಮ್ಮ ಆಯ್ತು. ನೀವು 3 ಗಂಟೆ ಗಂಟೆ ಇರ್ಬೇಕಾ ನಾವು? ನಮ್ದು ಎಷ್ಟೊತ್ತಿಗೆ ಮುಗಿಯೋದು? ಮುಗೀತು. ನೋಡ್ಕೊಂಡು ಹೊರಡೋದಷ್ಟೇ. ಬೇಗ ಕರ್ಕೊಂಡು ಹೋಗು, ಸಾಕಾಯ್ತು. ಬಿಸಿಲು ಸಿಕ್ಕಾಬಟ್ಟೆ ಆಗೋಲ್ಲ, ಜಾಸ್ತಿ ಹೊತ್ತು. ಶ್ಯಾನ್ ನಿದ್ದೆ ಮಾಡ್ಬಿಟ್ರೆ ಕಷ್ಟ. ಇನ್ನು ಹುಡುಗರೆಲ್ಲ ಎಷ್ಟು ಕ್ವಶನ್ ಮಾಡ್ತಿರೋ ಗೊತ್ತಾ? ಮಾಡಿದ್ದೀನಿ ಆಲ್ಮೋಸ್ಟ್. ಅಲ್ಲಿ ಜಾಗನೇ ಬಿಡ್ಲಿಲ್ಲ ಜಾಸ್ತಿ. ಶ್ಯಾನ್ ಇದೆಲ್ಲಿಗೆ ಹೋಗ್ತಿದ್ದೀರಾ ನೀವು? ಅಲೋ ಸೈಡು ಬನ್ನಿ. ಅವ್ನು ಕರ್ಕೊಂಡ್ರೆ ನಾನು ವಿಡಿಯೋ ಮಾಡ್ಬೋದು, ಅವ್ನು ಕೂರ್ಸ್ಕೊಂಡು ಹೆಂಗ್ ಮಾಡ್ಲಿ? ಅಪ್ಪ ನಿಮ್ಮಪ್ಪ ನೆನಪಾಗೋದಪ್ಪ ಈಗ ನಿಂಗೆ? ಈಗ ಅಮ್ಮ ಸಾಕಾಯ್ತು. ತಿನ್ನಿ ಈಗ. ಒಂದ್ ಎಳ್ನೀರು ಕುಡೀರಿ ಫಸ್ಟ್. ಎಳ್ನೀರು ಕುಡ್ಕೊಂಡು ಆಮೇಲೆ ಕೊಂಡ್ರಿ ಅವನ್ನ. ಶನ್ ಈ ಜಾಗದಲ್ಲಿ ಕೂತಿದ್ಯಲ್ಲ ಕಂದ. ಆರನ್ ನೋಡ್ಕೊಂಡು ಹೊಂಟೋಗೋಣ.
ಮತ್ತೆ ಪೆಟ್ರೋಲ್ ವೇಸ್ಟ್ ಅಲ್ಲಿ ಬಂದು ನಿಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಸಿಲು ನೋಡ್ರಿ, ಎಲ್ಲ ಸ್ವೆಟ್ ಆಗ್ತಾ ಇದೀವಿ. ನೆರಳಲ್ಲಾದ್ರೂ ಹಾಕಿ. ಎಲ್ಲ ಹಾಕ್ಲಿ, ಮರ ನೆಡ್ಬೇಕಷ್ಟೇ. ನೀವು ಈ ಕಡೆನೆ ಕಾರ್ ನಿಲ್ಸ್ಬಿಡ್ಬೇಕಿತ್ತು. ಪಾಲಿಶ್ ಒಂಥರ ಫುಲ್ ಶೈನಿ. ಯಾವುದು ಆ ಕಡೆದು ಈ ಕಡೆದು ಫುಲ್ ಎಷ್ಟು ಬ್ಲಾಕ್ ಆಗಿಬಿಟ್ಟಿದೆ ಅಲ್ವಾ? ಅದ್ಯಾರು ಮಾಡಿರೋದು? ಬೇರೆಯವರ? ಆಗಿಲ್ಲ ಗಾಡಿ. ದೇವಸ್ಥಾನ ಬಂತು. ದೇವಸ್ಥಾನದಲ್ಲ ರೀ ಹೋಮ ಇರೋದು? ಹೋಮ ಏನಿಲ್ಲ. ಹೋಮ ಏನಿಲ್ಲ, ಪೂಜೆ ಅಷ್ಟೇನಾ? ಹೋಮ ಮಾಡ್ತಾರೆ ಅನ್ಕೊಂಡ ನಾನು. ಅರಮನೆದು ಎಂಟ್ರೆನ್ಸ್ ಆರ್ಚ್ ಇಲ್ವಾ, ಸೇಮ್ ಹಂಗೆ ಮಾಡ್ತಿದ್ದೆ. ಚಂದ ಖರ್ಚು ಮಾಡಿದ್ದಾರೆ ಅನ್ಸುತ್ತೆ. ಆಸ್ ಇಟ್ ಈಸ್ ಇಲ್ಲ ರೀ, ತುಂಬಾ ಚೇಂಜ್ ಇದೆ. ಅರಮನೆದು ಎಷ್ಟು ಡೀಟೇಲಿಂಗ್ ಇದೆ ಗೊತ್ತಾ? ತುಂಬಾ ಡೀಟೇಲಿಂಗ್ ಇದೆ ಅರಮನೆದು. ಬಟ್ ಓಕೆ. ಡೈಲಿ ಲೈಟ್ಸ್ ಎಲ್ಲ ಹಾಕ್ತಾರಾ ಮಗನ್ನ? ಬರೀ ಸರ್ ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೊರಡೋಣ. ತುಂಬ ಶೆಕೆ ಆಗ್ತಿದೆ, ಸಿಕ್ಕಾಪಟ್ಟೆ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಬೇಗ ಮನೆಗೆ ಹೊರಡಬೇಕು. ಶಿಯಾನ್ ಇನ್ನೂ ಮಲಗಿಲ್ಲ. ಅವ್ನು ಮಲಗೋದು ಶುರು ಮಾಡಿದ್ರೆ ಇನ್ನೂ ಈ ಶೆಕೆಲೆಲ್ಲ ಅವ್ನು ಮಲ್ಕೊಳ್ಳಲ್ಲ. ಅವನಿಗೆ ಸ್ವಲ್ಪ ತಂಪ ಗಾಳಿ ಬೀಸಿದ್ರೆ ಮಾತ್ರ ಮಲ್ಕೊಳ್ಳೋದು. ಹೋಗೋವಾಗ ವಿಂಡೋಸ್ ಎಲ್ಲ ಓಪನ್ ಮಾಡಿದ್ರೆ ಆಬ್ವಿಯಸ್ಲಿ ಗಾಳಿ ಬರುತ್ತೆ, ಅವಾಗ ಮಲ್ಕೊತಾನೆ ಅನಿಸುತ್ತೆ. ಅವನಿಗೂ ತುಂಬ ಟಯರ್ಡ್ ಆಗಿಬಿಟ್ರೆ ನೈಟೆಲ್ಲ ಫುಲ್ಲು ಕಿರಿಕಿರಿ ಮಾಡ್ತಾನೆ. ಸೊ ಅವನಿಗೋಸ್ಕರನಾದರೂ ಬೇಗ ಹೊರಡೋದಕ್ಕೆ ಟ್ರೈ ಮಾಡಬೇಕು. ನೋಡೋಣ. ಮಹೇಶ್ವರಿ ಕಾಳಿಕಾಂಬ ಆರ್ಚ್ ತುಂಬ ಚೆನ್ನಾಗಿದೆ. ಯಾವ ದೇವರು? ಕಾಳಿಕಾಂಬ. ಹಾಂ ಹಾಂ ಹಾಂ. ಶಿಯಾನ್ ಹಾಯ್. ಹಾಯ್ ಶಿಯಾನ್. ಮೂಗೆಲ್ಲ ಕುಂಕುಮ ಆಗ್ತಲ್ಲಮ್ಮ ಅವ್ನು. ಬಟ್ ಮೂಗು ಅದೆಲ್ಲ ಮುಟ್ಬಾರ್ದು ಶಿಯಾನ್. ಗರ್ಭಗುಡಿ ಕ್ಲೋಸ್ ಮಾಡಿದ್ದಾರೆ. ನೀವು ಊರವ್ರು ಮಾಡ್ತಿರೋದು ಆರ್ಚು? ಆರ್ಚು ಅದೊಂದು ಫೋಲ್ಡಿಂಗ್ ಚಪ್ರೆ ಇವೆಲ್ಲ ಕೆಲವು ವ್ಯವಹಾರ ಎಲ್ಲ ಊರೇ ಟ್ರಸ್ಟ್ ಇದೆ ನಮ್ದು. ಶ್ರೀ ಕಾಳಿಕಾಂಬ ದೇವಸ್ಥಾನ ಸೇವಾಭಿವೃದ್ಧಿ ಟ್ರಸ್ಟ್ ಅಂತ ಒಂದು ಆಫೀಸ್ ಇದೆ ನಮ್ದು ಇಲ್ಲಿ. ಊರಿಗೆ ಇದು ದೊಡ್ಡ ದೇವಸ್ಥಾನ? ಊರಿಗೆ ಅಂದ್ರೆ ನಮ್ಮ ಸರಗೂರು ತಾಲೂಕೆ ದೊಡ್ಡ ದೇವಸ್ಥಾನ ಇದು. ಊರಿಗೆ ಅಂತ ತಾಲೂಕೆ ದೊಡ್ಡ ದೇವಸ್ಥಾನ. ಕಲರ್ಫುಲ್ ಆಗಿದೆ ದೇವಸ್ಥಾನ. ಮೇನ್ ಆರ್ಚ್ ಅಟ್ರಾಕ್ಷನ್. ಆರ್ಚ್ ಡಿಫರೆಂಟ್. ಸರ್ಚ್ ಮಾಡಿದ್ರೆ ತೋರಿಸುತ್ತಲ್ಲ. ಇಲ್ಲ ಈ ಸಾರಿ ಬಲ್ಬ್ ಸಿಸ್ಟಮ್ ಎಲ್ಲ ಹೊಸಗೆ ಮಾಡ್ತಿದ್ರು. ಅದೇ ಹೇಳಿದ್ರು, ನವೀನ್ ಹೇಳಿದ್ರು. ಅದು ಅವನಿಗೂ ಕೂಡ ಏ ಇಡ್ಕೋಬಾರ್ದು, ಆರಾಮಾಗಿ ಓಡಾಡ್ಬೇಕು. ನಿಧಾನಕ್ಕೆ ಹೋಗು ಮಗನೇ. ಬಿಡು, ನನ್ ಬಿಡು. ಅಲ್ಲಿ ಕರಿತಾ ಹೋಗೋ. ಹೋಗು ಹೋಗು. ಅಂಗಣ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಫುಲ್ಲು ವೈಡ್ ಆಗಿದೆ. ಸಿಂಗಿರಿ ತೋರಿಸ್ತೀನಿ. ನಂದಿ ಇದೆ, ಚಿಕ್ಕ ನಂದಿ ಇದೆ. ಶಿಯಾನ್ ಏನ್ ಕಾಯಿ ಇದು? ದೇವಸ್ಥಾನ ಪೂರ್ತಿ ಹೌದಾ? ಅರುಣ ಮಾಡಿರ್ತಿದ್ದು. ಹೌದಾ? ಬಾಲರಾಮ ಅವರೇ ಮಾಡಿರ್ತಾರೆ. ಇಲ್ಲೇ ಇದು ಮಾಡಿರೋದು. ಇದು ಅವರೇ ಕಟ್ಟಿಸ್ಕೊಂಡಿರೋದಂತೆ. ಇದೇನಿದು? ಅವರು ಫೋಟೋ ಗಿಟ್ಟಲ್ಲ. ಇದೊಂದು ಶ್ರೀಲೋಕದ ಇಲಾಖೆ ಅಲ್ಲಿ ಆ ಗುಳಿ ಅದು ಅವೆಲ್ಲ ಧನ ಸಾಕೊಂಡಿದ್ರು. ಕಾಳಮ್ಮನವರ ಗುಡಿ ಸ್ವಚ್ಛ ಐತಲ್ಲ, ಅದು ಅಲ್ಲೇ ಅಲ್ಲೇ ಹಾಕಿವೆ. ಇಲ್ಲಿ ಊತ ಹಾಕಿದ್ದೀರಾ? ಇದೇನೆ ದೀಪ ಹಚ್ಚಿದ್ರು. ಎಷ್ಟು ದಿನ ಆಯ್ತು ಅದು ತೀರ್ಕೊಂಡು? ಅಲ್ಲೇ ಡೇಟು ಒಳಗದ
23 ಲಾಸ್ಟ್ ಅದೇ ಗುಳಿ. ಲಾಸ್ಟ್ ಇಯರ್ ಅಲ್ವೇನ್ರಿ? ಪಕ್ಕದಲ್ಲೇ ಹಾಕಿದಿರಲ್ಲ. ಇದು ನವಿಲು ಸಾಕಿದ್ರು. ನವಿಲು. ನವಿಲು ಹಾಂ 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 ಸಾಕಿದ್ರು. ಇಲ್ಲಿ ನವಿಲು ಇತ್ತು ಒಂದು. ಹಾಂ. ಇದು ಆಂಜನೇಯ ದೇವಸ್ಥಾನ. ಆಂಜನೇಯ. ಹಾಂ. ಇದು ಒಂದು ಕಪ್ಪಿ ಅಲ್ಲಿ ಸಾಕಿದ್ರು. ಇದಿದೆಯಲ್ಲ, ಅದು ಅದು ಇದು ಹೋಗ್ಬೋದು, ಒಳಗೆ ಹೋಗ್ಬೋದು. ಇದು ಅದೇನದು ಎರಡು ಸುಬ್ರಹ್ಮಣ್ಯ ಅದು ಇದು ಕಲ್ಶ ತರ ಇದೆಯಲ್ಲ? ಅದು ಬಾಯಿ ಗೋಪುರ ಮಾಡಿರೋದು. ಗೋಪುರದ್ದು. ಇದು ಆಂಜನೇಯ ಒಂದು ಕಪ್ಪಿ ಸಾಕಿದ್ರು ಅಂತ. ಹಾ ಹಾ ಹಾ. ಆ ಕಪ್ಪಿ ಚಿರೋಬಿಡ ಘಟ ಇದು ಇದು ಮಾಡೋದು. ಇಲ್ಲಿ ಇದು ಮಾಡಿದಿರಾ? ಅಲ್ಲೇ ಮಾಡೋದು. ಓಕೆ ಓಕೆ ಓಕೆ. ಇದೆ ದೇವಸ್ಥಾನ. ಈ ಮಾರ್ಚಿಗೆ ಬಂದು ನೋಡ್ಬೇಕು. ಹಾ. ಇಲ್ಲಿ ಪೂರ್ತಿ ಜಾಗ ಇಲ್ಲ, ಜಾಗ ಸಾಲದ ಗಂಟೆ ಎಲ್ಲ ಕಿತ್ಕೆ ಬೇರೆ ಮಾಡ್ತಾ ಇರೋದು. ಹಾ, ಸರ್ಗೂರ್ಗೆ ದೊಡ್ಡ ದೇವಸ್ಥಾನ ಅಂತಲ್ಲ ಅದು. ಇದು ಯಾವ್ದು ಇದೇನ್ ಕಾಯಿತತೆ? ಇದು ಮರ ಯಾವುದೋ ಹಾಕಿರೋ ಅವನೇ. ಹಾ. ಜಾತ್ರೆ ಯಾವಾಗ ಮಾಡೋದು? ಮಾರ್ಚ್ ಮಾಡ್ತಾರೆ ಬಿಡಿ, ಫೋನ್ ಮಾಡ್ತೀವಿ ಇಲ್ಲ ಅದೆಲ್ಲ. ಕ್ರಿಕೆಟ್ ಬಾರಿ ಜನ ಇರುತ್ತೆ. ಹೌದಾ? ಎಷ್ಟು ದಿನ ಜಾತ್ರೆ ಮಾಡ್ತಾರೆ? ಒಂದೇ ದಿವಸ, ಒಂದೇ ದಿನನಾ? ಗುರುವಾರ. ಹಾ ಹಾ. ಮಂಗಳವಾರ ಸಾಯಂಕಾಲ ಜನ ಸೇರ್ತಾರೆ. ಹಾ ಬೆಳಿಗ್ಗೆ ಎಲ್ಲ ಸೇರೋದಿಲ್ಲ, ಸಾಯಂಕಾಲ ಬೆಳಗಾಲ. ಹಾ ಹಾ ಹಾ. ಯೂಟ್ಯೂಬ್ಗೆ ಹಾಕ್ತೀನಿ ವಿಡಿಯೋ ನೋಡಿ. ನೋಡ್ತಾರೆ. ನಿಮ್ಮನೇಲಿ ಬೇರೆಯವ್ರು ಯಾರು ಫೋನ್ ಯೂಸ್ ಮಾಡಲ್ವ ತಾತ? ಫೋನ್ ಯಾರು ಯೂಸ್ ಮಾಡಲ್ವ ನಿಮ್ಮ ಮನೇಲಿ? ನಮ್ಮಲ್ಲಿ ಹಾ. ಆಮೇಲೆ ಆಗಿನ ಕಾಲದಲ್ಲಿ ಪದಾರ್ಥಗಳು ಹಂಗೆ ಸಿಗ್ತಾ ಇತ್ತು. ಇವಾಗ ಪದಾರ್ಥಗಳು ನೀವೇ ಚಿನ್ನದಲ್ಲಿ ಪ್ಯೂರಿಟಿ ಹುಡುಕಕ್ಕಾಗಲ್ಲ, ಇನ್ ಪದಾರ್ಥದಲ್ಲಿ. ಬಾಯ್ ಅದೆಲ್ಲ ಬೇಕೇಟು. ನಮ್ಮ ಯಗ್ಗನೂರು ಗ್ರಾಮಕ್ಕೆ ಹೊಸದಾಗಿ ನಂದಿಜೋಗವನ್ನು ಶೃಂಗಾರವಾಗಿ ಮಾಡಿಕೊಟ್ಟು ನಮ್ಮೆಲ್ಲರ ಸಂತೋಷವಿತರಾದ ನಂದಿ ಕಂಬದ ಕಲಾವಿದರಾದ ಮೈಸೂರಿನ ರಾಜೇಶ್ವರವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾದ ಗೌರವವನ್ನು ಅರ್ಪಿಸುತ್ತೇವೆ. ಹೌದಾ? ಹಲೋ ಹಲೋ. ಆಗ ಇನ್ನೊಂದ್ಸಲ ಬರ್ತೀವಿ. ರಾಜೇಶ ಕೆಲಸ ಇದೆ, ಅರ್ಜೆಂಟ್. ಯಾವ್ದು ಹೆಗ್ಗೋರಾ? ನಾನು ದೇವಸ್ಥಾನ ಹತ್ರ ಇದ್ದೆ, ಅರಳಿಕಟ್ಟೆ ಹತ್ರನಾ? ಓಕೆ. ಇಲ್ಲ ಇಲ್ಲ ಪರವಾಗಿಲ್ಲ, ಬನ್ನಿ ಬನ್ನಿ ಆಯ್ತು ರೀ. ಆಶಾಕೋರೂರು ಇದೆ ಅಂತೆ. ಹಾಂ ಬರ್ತೀವಿ ಅಮ್ಮ, ಆಯ್ತು. ಆಯ್ತು ಬರ್ತೀವಿ. ಹಾಂ ಖಂಡಿತ ಖಂಡಿತ ಬರ್ತೀವಿ. ಹಾಂ ಬರ್ತೀವಿ. ಹಾಂ ಹಾಂ ಖಂಡಿತಮ್ಮ ಬರ್ತೀವಿ. ಹಾಂ ಹಾಂ ಬರ್ತೇವೆ. ಹಾಂ ಮಾಡಿದ್ರು, ಬರ್ತಾ ಇದ್ರು. ಹಾಂ ಹೇಳಿದ್ರು ಅವರು. ಹಾಂ ನಾ ಬಂದೆ ಒಂದು 5 ನಿಮಿಷ. ಚೆಸ್ ಕೀ ಬಿಡಿಸ್ಬಿಟ್ಟಕಂದ ಕೊಟ್ಟೆ ಇರು. ಆಲ್ಮೋಸ್ಟ್ 3 o'clock ಆಗಿದೆ. ಇನ್ನೊಂದು 10-15 ಕಿಲೋಮೀಟರ್ಸ್ ಇದೆ, ಮೈಸೂರು ರೀಚ್ ಆಗ್ತೀವಿ. ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು. ನಾನು ಕಾರಲ್ಲಿ ಮಲ್ಕೊಬಿಟ್ಟಿದ್ದೆ, ಶ್ರೇಯಾ ನಾನಿಬ್ರು ಕೂಡ. ಇನ್ನೊಂದು 10-15 ಕಿಲೋಮೀಟರ್ಸ್ ಇದೆ. ಚೆನ್ನಾಗಿತ್ತು ಊರು, ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು. ಬಟ್ ನಾವೇ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ. ಅದು ಟೆಂಪಲ್ ರೀಚ್ ಆಗೋಕ್ಕಿಂತ ಮುಂಚೆನೇ ಹೊರಟ್ಬಿಟ್ಟು. ಅಲ್ಲಿ ನಮ್ಮ ಅಕ್ಕ ಫ್ರೆಂಡ್ ಒಬ್ರು ಆಶಾ ಅಂತ ಇದ್ರು, ಅವ್ರ ತಾಯಿ ಮನೆ ನನಗೂ ಗೊತ್ತಿರಲಿಲ್ಲ. ಅವ್ರ ತಾಯಿ ನಮ್ಮ ರಾಜೇಶ್ನ ನೋಡಿ ಐಡೆಂಟಿಫೈ ಮಾಡಿ ಹೋಗಿ ಫೋನ್ ಮಾಡಿಸಿ ಅವ್ರ ಮನೆ ಕರ್ಕೊಂಡು ಹೋಗಿದ್ರು. ಅವ್ರ ಮನೆಗೆ ಹೋಗಿದ್ದು ಒಂದು 10 minutes ಇದ್ದು.
ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹೊರಟು ಬಂದು. ಖುಷಿ ಆಯ್ತು, ತುಂಬಾ ವರ್ಷ ಆದ್ಮೇಲೆ ನೋಡಿ ಖುಷಿ ಆಯ್ತು. ಅಕ್ಕ ಡಿಗ್ರಿ ಮಾರಾಣಿಸಲ್ಲಿ ಮಾಡ್ತಿದ್ಲು, ಅವಾಗ ಸಿಕ್ಕಾಬಟ್ಟೆ ಫನ್ ಮಾಡಿದ್ವು ಮಾರಾಣಿಸ್ಗೆ ಹೋಗಿ. ಅವ್ರದ್ದೊಂದು ಬೆಟಾಲಿಯನ್ ಇತ್ತು, ಹುಡುಗಿರ್ ಗ್ರೂಪು, ಸುಮಾರು ಒಂದ್ 8 ಜನ ಇದ್ರು ಅನ್ಸುತ್ತೆ. ಗ್ರೂಪ್ ಅಲ್ಲಂತೂ ಅವಳಿಗಿಂತ ಜಾಸ್ತಿ ನಾನೇ ಎಂಜಾಯ್ ಮಾಡಿದ್ದಾಯ್ತು. ಕಾಲೇಜಲ್ಲಿ ಏನಾದ್ರು ಫಂಕ್ಷನ್ಸ್ ಇದ್ದಾಗ ನನ್ನನ್ ಕರ್ಕೊಂಬಾ ಅಂತಿದ್ರು, ನಾವು ಸಿಕ್ಕಾಬಟ್ಟೆ ಮಜಾ ಮಾಡ್ತಿದ್ವು. ಚೆನ್ನಾಗಿತ್ತು ಆ ಡೇಸ್ ಎಲ್ಲ, ಗೋಲ್ಡನ್ ಮೂಮೆಂಟ್ಸ್ ಅನ್ಬೋದು. ಇನ್ನೇನ್ ಮನೆ ರೀಚ್ ಆಗುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.